बच्चों बच्चों शुभोदय। आज हम 7वीं कक्षा पाठ अभ्यास करेंगे। बच्चों, उम्मीद है आप सबने पिछली कक्षा का होमवर्क पूरा की है। ನಾನು ನಿಮಗೆ ಇಂದಿನ ತರಗತಿಯಲ್ಲಿ ಕೊಟ್ಟಂತ ಹೋಮ್ವರ್ಕ್ ನೀವೆಲ್ಲರೂ ಮಾಡಿದ್ದೀರಾ? ಮಾಡಿದ್ದೀರಾ ಎಂದು ನಾನು ಅಂದ್ಕೊಂಡಿದ್ದೇನೆ. ಮಾಡಲಿಲ್ಲ ಅಂದರೆ ಪ್ರತಿಯೊಬ್ಬರು ಹೋಮ್ವರ್ಕನ್ನು ಮಾಡಬೇಕು, ಹೌದಾ? ಸರಿ ಮಕ್ಕಳ, ನಾವು ಮೊನ್ನೆ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಪಾಠವನ್ನು ಮಾಡಲಾಗಿತ್ತು. ಅದರಲ್ಲಿ ಕೆಲವರು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತಿದ್ರು. ಮಳೆ ಬರ್ತಾ ಇರೋದ್ರ ಕಾರಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿರಬಹುದು. ಅದಕ್ಕೆ ಮತ್ತೆ ಇನ್ನೊಂದು ಸಲ ಪುನರಾವರ್ತನೆಯನ್ನು ಮಾಡುತ್ತೇನೆ. ओके बच्चों, देखो और एक बार हमारा राष्ट्रीय प्रतीक पाठों को। ओके बच्चों, पाठ 6 इसका शीर्षक क्या है? इसका शीर्षक हमारा राष्ट्रीय प्रतीक। ओके बच्चों, देखो वंस मोर। छात्र इस पाठ के द्वारा राष्ट्रीय प्रतीकों का परिचय प्राप्त करके उनका सम्मान करना सीखा सकते हैं। ओके बच्चों, स्वतंत्र देश की पहचान कराने वाले चिन्ह राष्ट्रीय प्रतीक कहलाते हैं। भारत के राष्ट्रीय प्रतीक ये है राष्ट्रध्वज। भारतीय ध्वज 3 रंग है। केसरिया रंग त्याग और वीरता का प्रतीक है। ಕೇಸರಿಯ ರಂಗ್ ಮೊದಲನೇದು, ಫಸ್ಟ್ ಪಾರ್ಟಲ್ಲಿರೋ ಕೇಸರಿಯ ರಂಗ್ त्याग और वीरता का प्रतीक है। सेकंड वन बीच में क्या रंग है? बीच में सफ़ेद रंग है। सफ़ेद रंग शांति और पवित्रता की निशानी है। हरा रंग समृद्धि और खुशहाली का प्रतीक है। बीच में नीली रंग का अशोक चक्र है। इसमें 24 तिलियां है। अशोक चक्र में कितने तिलियां है? अशोक चक्र में 24 तिलियां है। तिरंग ध्वज देश की आन और शान का प्रतीक है। ಓಕೆ ಬಚ್ಚೋ, ಇದು ಆಲ್ರೆಡಿ ನಾನು ನಿಮಗೆ ಕನ್ನಡ ಅರ್ಥ ಹೇಳಿದ್ದೀನಿ. ಆದರೂ ಕೆಲವರಿಗೆ ಇನ್ನೊಂದು ಸಲ ರಿಪೀಟ್ ಆಗಲಿ ಅನ್ನೋ ಉದ್ದೇಶದಿಂದ ಮತ್ತೆ ಮಾಡಿದ್ದೀನಿ, ಆಯಿತಾ? ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಪಾಯಿಂಟ್ देखो बच्चों, राष्ट्रीय चिन्ह। सेकंड पॉइंट राष्ट्रीय चिन्ह। हमारा राष्ट्रीय चिन्ह अशोक स्तंभ से लिया गया है। यह 4 मुखों वाला सिंह है। बीच में धर्मचक्र है। चक्र की एक ओर सांड और दूसरी ओर घोड़े का चित्र है। नीचे हिंदी में सत्यमेव जयते लिखा हुआ है। ಹೌದಲ್ಲ ಮಕ್ಕಳ, ನಮ್ಮ ರಾಷ್ಟ್ರೀಯ ಚಿಹ್ನೆನ ಅಶೋಕ ಸ್ತಂಭದಿಂದ ಆಯ್ದುಕೊಳ್ಳಲಾಗಿದೆ. ಅಶೋಕ ಸ್ತಂಭದಿಂದ ಮತ್ತು ಅದರಲ್ಲಿ 4 ಮುಖ ಇರುವಂತಹ ಸಿಂಹ ಇದೆ. ನಮಗೆ ಎದುರುಗಡೆ 3 ಮುಖ ಮಾತ್ರ ಕಾಣಿಸುತ್ತದೆ, ಆದರೆ ನಿಜವಾಗೂ ನೋಡಿದಾಗ ಬ್ಯಾಕ್ ಸೈಡು ಕೂಡ ಇನ್ನೊಂದು ಮುಖ ಇದೆ. ಎದುರುಗಡೆ ಮಾತ್ರ 3 ಕಾಣಿಸುತ್ತಷ್ಟೇ, ಹಿಂದೆಗಡೆ ಇನ್ನೊಂದಿರೋದನ್ನು ತಿಳ್ಕೋಬೇಕು. ಬೀಚ್ ಮೇ ಧರ್ಮಚಕ್ರ ಹೈ. ನೋಡಿ, ಆ ಸಿಂಹದ 2 ಕಾಲುಗಳ ಮಧ್ಯೆ ಒಂದು ಚಕ್ರ ಇದೆ, ಅದನ್ನು ಧರ್ಮಚಕ್ರ ಅಂತಾರೆ. ಹೌದಾ? ಸಿಂಹದ ಫಸ್ಟ್ನೇ ಮಧ್ಯ ಇರೋ ಸಿಂಹದ 2 ಕಾಲುಗಳ ಮಧ್ಯೆ ಒಂದು ಚಕ್ರ ಇದೆ, ಅದನ್ನು ಧರ್ಮಚಕ್ರ ಅಂತಾರೆ. ಚಕ್ರಕ್ಕೆ ಏಕ್ ಓರ್ ಸಾಂಡ್ ಔರ್ ದೂಸರಿ ಓರ್ ಗೋಡೆ. ನೋಡಿ, ಆ ಧರ್ಮಚಕ್ರದ ಎಡ ಮತ್ತು ಬಲಗಳಲ್ಲಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಒಂದೊಂದು ಚಿತ್ರಗಳಿದೆ. ಅವು ಯಾವ್ಯಾವು ಅನ್ನೋದನ್ನು ನೋಡಿ. ಒಂದು ಕಡೆ ಸಾಂಡ್ ಮತ್ತು ಇನ್ನೊಂದು ಕಡೆ ಗೋಡೆ का चित्र है। नीचे हिंदी राष्ट्रभाषा में सत्यमेव जयते लिखा हुआ है। ओके,
ನೋಡಿ ಕಾಣಿಸ್ತಾ ಇದೆ, ಆ ಚಿತ್ರದ ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ, ಹೌದಲ್ವಾ? ಓಕೆ ಬಚ್ಚೋ, देखो नेक्स्ट पेज। ओके बच्चों, थर्ड पॉइंट राष्ट्रीय गान, राष्ट्रीय गाना। थर्ड पॉइंट ರಾಷ್ಟ್ರೀಯ ಗಾನ, ಹೌದಲ್ವಾ? ಇದನ್ನು ಡೈಲಿ ಹೇಳ್ತೀವಲ್ವಾ ನಾವು ಶಾಲೆಯಲ್ಲಿ, ಹೌದು. ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತೀವಲ್ವಾ? ಓಕೆ ಮಕ್ಕಳ, ನೋಡ್ಕೊಳ್ಳಿ. ಭಾರತ್ का राष्ट्र गाना जन गण मन है, कविंद्र रविंद्रनाथ टैगोर ने यह गीता लिखा है। राष्ट्रगाना राष्ट्रीय समारोह, राष्ट्रीय पर्व तथा विद्यालयों में गाया जाता है। इसको गाने में 52 सेकंड का समय लगाता है। 52 52 सेकंड का समय लगाता है। राष्ट्रगाना की गुण सुनाते ही खड़े होकर सम्मान देना हमारा कर्तव्य है, ಹೌದಲ್ವಾ ಮಕ್ಕಳ? ರಾಷ್ಟ್ರಗೀತೆಗೆ ನಾವು ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳು ಸಹ ಈ ಗೌರವವನ್ನು ಕೊಡಬೇಕು, ಹೌದಲ್ವಾ? ಅದನ್ನು 52 ಸೆಕೆಂಡ್ಸಲ್ಲಿ ಹೇಳ್ತಾರೆ, ಅದಕ್ಕೇನೊಂದು ನಿಮಿಷ ಆಗೋದಿಲ್ಲ. ಇದನ್ನು ಬರೆದಿರೋರು ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು, ಹೌದಲ್ವಾ ಮಕ್ಕಳ? ಪ್ರತಿಯೊಬ್ಬರು ನಾವೇನೇ ಎಲ್ಲಾದರೂ ಆಯಿತು, ನಾವು ಯಾವ ಸ್ಥಿತಿನಲ್ಲೇ ಇರಲಿ, ಎಲ್ಲಾದರೂ ರಾಷ್ಟ್ರಗೀತೆ ಕೇಳಿಸ್ತಾ ಇದೆ ಅಂದರೆ ನಾವು ನಮ್ಮ ಕಿವಿಗೆ ಬಿತ್ತು ಅಂದಾಕ್ಷಣ ನಾವು ಎದ್ದು ನಿಂತ್ಕೊಂಡು ಅದಕ್ಕೆ ಗೌರವವನ್ನು ಸೂಚಿಸಬೇಕು. ರಾಷ್ಟ್ರಗೀತೆ ಸ್ಟಾಪ್ ಆದಮೇಲೆ ನಮ್ಮ ಕರ್ತವ್ಯದಲ್ಲಿ ನಾವು ನಿರತರಾಗಬೇಕು. ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳ ಆದ್ಯ ಕರ್ತವ್ಯವಾಗಿದೆ ಇದು, ಹೌದಲ್ವಾ? ಓಕೆ ಮಕ್ಕಳ, ನೆಕ್ಸ್ಟ್ ಪಾಯಿಂಟ್ ಇದು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ ನಾನು, ಅದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿ. ಯಾವ್ಯಾವಾಗ ಹಾಡ್ತೀವಿ ಈ ರಾಷ್ಟ್ರಗೀತೆಗಳನ್ನ? ಡೈಲಿ ಹೇಳ್ತೀವಲ್ವಾ ಪ್ರೇಯರಲ್ಲಿ, ಹೌದು. ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಕೂಡ ಇದನ್ನು ಹೇಳ್ತೀವಲ್ವ ನಾವು, ಬಂದು ಗೆಸ್ಟಿಂದ ಹಿಡಿದು ಎಲ್ಲರೂ ಫ್ಲ್ಯಾಗ್ ಆ್ಯಶ್ ಮಾಡಿಕೊಂಡು. ಓಕೆ ನೋಡಿ ಮಕ್ಕಳ, ಈ ರಾಷ್ಟ್ರಗಾನಕ್ಕೆ ನಾವು ಪ್ರತಿಯೊಬ್ಬರು ಗೌರವವನ್ನು ಸೂಚಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಓಕೆ ಬಚ್ಚೋ, देखो नेक्स्ट पॉइंट राष्ट्रीय प्राणी। देखो बच्चों, फोर्थ पॉइंट क्या है? फोर्थ पॉइंट राष्ट्रीय प्राणी। बाघ हमारा देश का राष्ट्रीय प्राणी है। बाघ सुंदरता और शक्ति का प्रतीक है। इसके शरीर पर धारियाँ होती है। यह पशु जंगलों में तथा राष्ट्रीय अभयारण्यों में पाया जाता है, ಹೌದಲ್ವಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಬಾಘ್. ಬಾಘ್ ಸುಂದರತಾ, ತುಂಬ ಸುಂದರವಾಗಿದೆ. ಔರ್ ಶಕ್ತಿ ಕ ಪ್ರತೀಕ್ ಹೈ. ಬಾಘ್ ನೋಡೋದಕ್ಕೂ ಸುಂದರವಾಗಿದೆ ಮತ್ತು ತುಂಬ ಬಲಶಾಲಿಯಾದ ಶಕ್ತಿಯುತವಾದ ಪ್ರಾಣಿ. ಇಸ್ಕೆ ಶರೀರ್ ಪರ್ ಧಾರಿಯಾ ಹೋತಿ ಹೈ. ಇದ್ರ ದೇಹದಲ್ಲಿ ಎಷ್ಟು ಸುಂದರವಾಗಿರೋ ಪಟ್ಟೆ ಥರ ಇದೆ ನೋಡಿ. ನಾವು ಬಿಡ್ಸೋಕೆ ಹೋದರೂ ಕೂಡ ಇಷ್ಟು ತುಂಬ ಚೆನ್ನಾಗಿ ಕೈಯಲ್ಲಿ ಬಿಡಿಸೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಪಶು ಜಂಗಲೋ ಮೇ ತಥಾ ರಾಷ್ಟ್ರೀಯ ಅಭಯಾರಣ್ಯೋ ಮೇ ಪಾಯಾ ಜಾತಾ ಹೈ. ಈ ಪಶುನ ನಾವು ಎಲ್ಲೆಲ್ಲಿ ಕಾಣ್ಬೋದು? ಜಂಗಲಲ್ಲಿ, ಕಾಡಿನಲ್ಲಿ ಮತ್ತು ಅಭಯಾರಣ್ಯಗಳಲ್ಲಿ ಇವುಗಳನ್ನು ವೀಕ್ಷಣೆ ಮಾಡ್ಬೋದು. ಮತ್ತೆ ಎಲ್ಲಿ ಮಾಡ್ಬೋದು? ನೀವೆಲ್ಲಿ ನೋಡಿದ್ದೀರಾ ಹೇಳಿ ನೋಡೋಣ? ಜಂಗಲ್ಗೆ ಹೋದಾಗ ನೋಡಿದ್ದೀರಾ? ನಾವು ಹೋದಾಗ ಅವು ಬರೋದಿಲ್ವೋ ಅಲ್ವಾ? ಬಂದರೆ ಎಷ್ಟು ನಾವು ತುಂಬ ಸೇಫ್ಟಿಯಾಗಿ ಹೋಗಿರಬೇಕು, ಹಾಗಿದ್ರೆ ಮಾತ್ರ ನಾವು ಜಂಗಲಲ್ಲಿ ನೋಡೋಕ್ಕೆ ಸಾಧ್ಯ. ಅದೆಲ್ಲ ಇರಲಿ, ನೀವು ಹಾಗಾದರೆ ಎಲ್ಲರೂ ಎಲ್ಲಿ ನೋಡಿದ್ದೀರಾ ಹೇಳಿ? ಎಲ್ಲರೂ ಟೂರ್ ಹೋಗಿದ್ದೀರಾ? ಕ್ಲಾಸಿಂದ ಶೈಕ್ಷಣಿಕ ಪ್ರವಾಸ ಹೋಗಿದ್ದೀರಾ? ಹೌದು. ಪ್ರತಿ ವರ್ಷ ನಿಮಗೆ ಹೇಗೆ ಪಠ್ಯ ಚಟುವಟಿಕೆಗಳು ಇರುತ್ತೋ ಅದೇ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಟದ ಜೊತೆಗೆ ಶೈಕ್ಷಣಿಕ ಪ್ರವಾಸ ಸಹ ಒಂದು ಮುಖ್ಯವಾದದ್ದು. ಪ್ರತಿ ವರ್ಷವೂ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳೋದು ಶೈಕ್ಷಣಿಕ ವರ್ಷದಲ್ಲಿ
ಪ್ರತಿಯೊಂದು ಮುಖ್ಯವಾದಂತಹ ಅಂಗ ಅದೂ. ನೀವು ಸಹ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದೀರಲ್ವಾ ಪ್ರತಿಯೊಬ್ಬರು ಹೋಗಲಿಲ್ಲ ಅಂದರೆ ಕೆಲವರಂತೂ ಶೈಕ್ಷಣಿಕ ಪ್ರವಾಸ ಟೂರ್ ಹೋಗಿದ್ದೀರಾ, ಹೌದಲ್ವಾ? ಹಾಗಾದರೆ ಎಲ್ಲೆಲ್ಲಿಗೆ ಹೋಗಿದ್ದೀರಾ? ಏನು ಹೇಳ್ತಿದ್ದೀರಾ? ಬೇಲೂರು ಹಳೆಬೀಡು ಏನೋ ನಿಮ್ಗೇನು ಎಲ್ಲೆಲ್ಲಿ ಹೋಗಿದ್ದೀರೋ ಅದನ್ನು ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಮೈಸೂರಿಗೆ ಹೋಗಿದ್ದೀರಾ? ಮೈಸೂರಲ್ಲಿ ಏನು ಮಾಡ್ತಾರೆ? ವರ್ಷಕ್ಕೊಂದ್ಸಲ ತುಂಬ ಜೋರಾಗಿ ಮಾಡ್ತಾರಲ್ಲ ಕರ್ನಾಟಕದಲ್ಲಿ. ಮೈಸೂರಲ್ಲಿ ಏನು ಮಾಡ್ತಾರೆ ವರ್ಷಕ್ಕೊಂದ್ಸಲ? ದಸರಾ ಮಹೋತ್ಸವವನ್ನು ಮಾಡ್ತಾರೆ. ದಸರಾ ಮಹೋತ್ಸವನ ಎಷ್ಟು ದಿನ ಮಾಡ್ತಾರೆ? ಇದು ನವರಾತ್ರಿಯ ಹಬ್ಬ. 9 ದಿನ ದೇವತೆಗಳಿಗೆ ಅಲಂಕಾರಗಳನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಪಶು ಪಕ್ಷಿ ಮಾನವರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಪೂಜೆಯನ್ನು ಮಾಡಲಾಗುತ್ತದೆ. ನವರಾತ್ರಿ ಉತ್ಸವ ಮಾಡ್ತಾರೆ, ದಸರಾ ಮಾಡ್ತಾರೆ. ಓಕೆ, ಅವಾಗ ಹೋಗಿದ್ದೀರಾ? ಓಕೆ ಮಕ್ಕಳ, ಹಾಗಾದರೆ ಮೈಸೂರಲ್ಲಿ ಇನ್ನೇನೇನೆಲ್ಲ ಇದೆ ನೋಡೋದಕ್ಕೆ? ಹೇಳ್ತೀರಾ ಯಾರಾದರೂ? ಹಾಂ, ಮೈಸೂರಿನ ಶಕ್ತಿ ದೇವತೆ ಆದ ಚಾಮುಂಡೇಶ್ವರಿ ಬೆಟ್ಟ ಇದೆ. ಚಾಮುಂಡಿ ಬೆಟ್ಟ ಅಂತ ಕರೀತಾರೆ. ಚಾಮುಂಡಿ ಬೆಟ್ಟ ಇದೆ. ಆಮೇಲೆ ಏನಿದೆ ಯೋಚನೆ ಮಾಡಿ. ಇದೇ ಥರ ಇನ್ನೊಂದು ಫೇಮಸ್ ಆಗಿರೋದಿದೆ, ಅರಮನೆ ಇದೆ. ಮೈಸೂರು ಮಹಾರಾಜರ ಅರಮನೆಯನ್ನು ನೋಡ್ಬೋದು ನಾವು ಮೈಸೂರಲ್ಲಿ, ಹೌದಲ್ವಾ? ವೀಕ್ಷಣೆಗೆ ಅಂತ ಅರಮನೆ ಇದೆ. ಆಮೇಲೆ ಇನ್ನೇನಿದೆ ನೆನಪಿಸ್ಕೊಳ್ಳಿ. ಹಾಂ, ಪ್ರಾಣಿ ಸಂಗ್ರಹಾಲಯ, ಝೂ ಗಾರ್ಡಿದೆ. ಅಲ್ಲೇನಿರುತ್ತೆ ಪ್ರಾಣಿ ಸಂಗ್ರಹಾಲಯದಲ್ಲಿ? ಹೇಳಿ ನೋಡೋಣ. ಎಲ್ಲ ರೀತಿಯ ಪ್ರಾಣಿಗಳು ಇರುತ್ತೆ. ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಹೆಚ್ಚು ಪ್ರಾಣಿಗಳು ಅಲ್ಲಿ ಇರುತ್ತೆ. ಅವುಗಳನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಎಲ್ಲರೂ ಕಾಡಿಗೆ ಹೋಗಿ, ಅಭಯಾರಣ್ಯಗಳಿಗೆ ಹೋಗಿ, ಜಂಗಲ್ಗೆ ಹೋಗಿ ನೋಡೋದಕ್ಕಾಗಲ್ಲ ಅಂತ ಅಲ್ಲಿ ಒಂದೊಂದು ಪ್ರಾಣಿಗಳನ್ನು ಅಥವಾ 2 ಪ್ರಾಣಿಗಳನ್ನು ಸಾಕಿದ್ದಾರೆ. ನಾವಲ್ಲಿ ಅವು ಪ್ರಾಣಿಗಳನ್ನು ನೋಡ್ಬೋದು, ಹೌದಲ್ವಾ? ಎಲ್ಲ ಪ್ರಾಣಿಗಳನ್ನ ಒಂದೇ ಕಡೆ ನೋಡೋದಕ್ಕೆ ಅರೇಂಜ್ ಮಾಡಿದ್ದಾರೆ. ಹಾಗಾದರೆ ನೀವು ಹೋದಾಗ ಈ ಪ್ರಾಣಿ ನೋಡಿದ್ದೀರಾ? ಅಲ್ಲಿ ಎಲಿಫೆಂಟ್ ನೋಡಿದ್ದೀರಾ? ಹಾವು ನೋಡಿದ್ದೀರಾ? ಹಾವುಗಳಲ್ಲಿ ಎಷ್ಟೊಂದು ಜಾತಿ ಹಾವುಗಳಿದೆ, ಅವೆಲ್ಲ ನೋಡಿದ್ದೀರಾ? ಹಾಗಿದ್ರೆ ನೀವು ಬಾಗ್ನೂ ಕೂಡ ಅಲ್ಲಿ ನೋಡಿರ್ತೀರಾ, ಹೌದಲ್ಲ? ನೋಡಿರಲೇಬೇಕಲ್ವೇ? ನೋಡಿದ್ದೀರಾ? ಓಕೆ ಮಕ್ಕಳ, ಅಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಲಿಲ್ಲ ಅಂದರೆ ಮುಂದಿನ ಶೈಕ್ಷಣಿಕ ಪ್ರವಾಸದಲ್ಲಿ ಹೋದಾಗ ನಮ್ಮ ಶಾಲೆ ವತಿಯಿಂದ ಅಲ್ಲಿಗೂ ಕೂಡ ಮೈಸೂರಿಗೆ ಹೋಗಿ ಝೂ ಗಾರ್ಡನ್ನ ನೋಡ್ಕೊಂಡು ಬರೋಣ. ओके ओके। पशु इसके शरीर पर धारियाँ होती है। यहाँ पशु जंगलों में तथा राष्ट्रीय अभयारण्यों में पाया जाता है। नಮಗೆ ನೋಡೋದಕ್ಕೆ ಸಿಗುತ್ತೆ। ओके बच्चों, देखो 5th पॉइंट क्या है? 5th पॉइंट राष्ट्रीय पक्षी, वेरी वेरी ब्यूटीफुल पीकॉक। ओके, हमारे देश का राष्ट्रीय पक्षी मोर है। ओके, इसके पंख रंग बिरंगे होते हैं, रंग बिरंगे होते हैं। गर्दन नीली तथा लंबी होती है। इसका नृत्य बड़ा ही मनमोहक होता है। मोर प्रायः वर्ष ऋतु में नाचता है। और एक बार देखो, हमारे देश का राष्ट्रीय पक्षी मोर है। इसका पंख रंग बिरंगे होते हैं। गर्दन नीली तथा लंबी होती है। इसका नृत्य बड़ा ही मनमोहक होता है। मोर प्रायः ವರ್ಷ ಋತು ಮೇ ನಾಚ್ತಾ ಹೈ। ಹೌದಲ್ವಾ? ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ತುಂಬ 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 ಸುಂದರವಾಗಿರುವಂಥ ಪ್ರಾಣಿ, ಹೌದಲ್ವಾ? ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಮೋರ್, ಪಿಕಾಕ್, ನವಿಲು।
ಈ ಪಕ್ಷಿ ನಮ್ಮ ನವಿಲು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಇದರ ಪಂಖ ರಂಗು ಬಿರಂಗಿ ಹೋತೆ. ಇದರ ಒಂದು ಪುಕ್ಕಗಳು, ರೆಕ್ಕೆಗಳು, ನವಿಲು ಗರಿಗಳಿದೆಯಲ್ಲ ಅದೆಷ್ಟು ಚೆನ್ನಾಗಿದೆ ನೋಡಿ, ರಂಗು ಬಿರಂಗಿ. ಅಯ್ಯೋ ಎಷ್ಟೆಷ್ಟೆಲ್ಲ ಕಲರ್ಸ್ ಇದೆ ನೋಡಿ ಅದರಲ್ಲಿ, ತುಂಬ ತುಂಬ ಚೆನ್ನಾಗಿದೆ. ಮತ್ತು ಅದ್ರ ವರ್ಣನೆ ನೋಡ್ರಿ ಅದರದ್ದು ಒಂದೊಂದು ಅಂಗಗಳು ಒಂದೊಂದು ರೀತಿಯಾಗಿದೆ, ಒಂದೊಂದು ಕಲರ್ ಆಗಿದೆ, ಒಂದೊಂದು ರೀತಿ ಅದ್ಭುತವಾಗಿದೆ ನೋಡೋದಕ್ಕೆ, ಹೌದಲ್ವಾ? ಒಂದೇ ಕಲರ್ ಆಗಿಲ್ಲ. ಗರ್ದನ್ ನೀಲಿ ಕಲರ್ ಇದೆ ನೋಡಿ, ನೀಲಿ ಔರ್ ಲಂಬಿ ಹೋತಿ ಹೈ, ನೀಲಿಯಾಗಿದೆ ಮತ್ತು ಉದ್ದವಾಗಿದೆ. ಇಸ್ಕಾ ನೃತ್ಯ ಬಡ ಮನಮೋಹಕ ಹೋತಾ ಹೈ, ಅದನ್ನು ಮಾಡೋ ನೃತ್ಯ ಇದೆಯಲ್ಲ, ಆ ರೆಕ್ಕೆ ಬಿಚ್ಕೊಂಡು ಡ್ಯಾನ್ಸ್ ಮಾಡೋದು, ರೆಕ್ಕೆ ಎಲ್ಲ ಮುಚ್ಕೊಂಡಾಗ ಪಕ್ಷಿ ಥರ ಕಾಣಿಸುತ್ತೆ. ರೆಕ್ಕೆ ಎಲ್ಲ ಓಪನ್ ಮಾಡಿ ಬಿಚ್ಕೊಂಡು ಅದಕ್ಕೆ ಖುಷಿ ಆದಾಗ ಡ್ಯಾನ್ಸ್ ಮಾಡುತ್ತಲ್ಲ, ಆಗ ನೋಡಬೇಕು ಅಂದ್ರೆ ಸೌಂದರ್ಯನ ಎರಡು ಕಣ್ಣೇ ಸಾಲದು. ಅದೆಷ್ಟು ಚೆನ್ನಾಗಿದೆ ಆ ನವಿಲುಗರಿ ಅಲ್ಲ, ಗರಿಗಳದ್ರದ್ದು ಪುಕ್ಕಗಳು ಅವು ತುಂಬ ಚೆನ್ನಾಗಿದೆ. ಮೋರ್ ಪ್ರಾಯ ವರ್ಷ ಋತು ಮೇ ನಾಚ್ತಾ ಹೈ, ವರ್ಷ ಋತುವಿನಲ್ಲಿ ಅದು ತುಂಬ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದ್ದಾಗ, ತಂಪಾಗಿದ್ದಾಗ ಅದು ವರ್ಷ ಋತುವಿನಲ್ಲಿ ಡ್ಯಾನ್ಸ್ ಮಾಡುತ್ತೆ ತುಂಬ ಚೆನ್ನಾಗಿ, ಖುಷಿಯಾಗಿ. ಎಲ್ಲ ಕಡೆ ತಂಪಾದ ವಾತಾವರಣ, ಎಲ್ಲ ನೋಡೋಕೆ ಹಸಿರಿರುತ್ತೆ ಅಂಥ ಟೈಮಲ್ಲಿ ಅದಕ್ಕೆ ಖುಷಿಯಾದಾಗ ಡ್ಯಾನ್ಸ್ ಮಾಡುತ್ತೆ. ಅದು ನೋಡಿಬಿಟ್ರೆ ತುಂಬ ತುಂಬ ಅದ್ಭುತವಾಗಿರುತ್ತೆ, ಹೌದಲ್ಲ ಮಕ್ಕಳ? ಓಕೆ ಬಚ್ಚು, देखो नेक्स्ट पेज. सिक्स्थ पॉइंट, हमारा राष्ट्रीय प्रतीक पाठ का सिक्स्थ पॉइंट क्या है? राष्ट्रीय पुष्प। राष्ट्रीय पुष्प। कमल भारत का राष्ट्रीय पुष्प है। यह सत्य और पवित्रता का प्रतीक है। कमल तालाबों और झीलों के कीचड़ में खिलता है। इसकी जड़ें पानी के नीचे होती है। पत्ते और पुष्प ऊपर होते हैं। ये सभी चीन देश की स्वतंत्रता, एकता और गौरव को प्रदर्शित करते हैं। इनका सम्मान करना हमारा कर्तव्य है। देखो बच्चों, सिक्स्थ पॉइंट, वेरी वेरी इंपॉर्टेंट पॉइंट, राष्ट्रीय पुष्प। कमल भारत का राष्ट्रीय पुष्प है। ಈ ಕಮಲದ ಹೂವು ನಮ್ಮ ರಾಷ್ಟ್ರೀಯ ಪುಷ್ಪ. यह सत्य और पवित्रता का प्रतीक है. ಸತ್ಯ ಮತ್ತು ಪವಿತ್ರತೆಯ ಪ್ರತೀಕವಾಗಿದೆ. कमल तालाबों और झीलों के कीचड़ में खिलता है. ಅದು ಎಲ್ಲ ಅರಳುತ್ತೆ? ಕೆರೆಯಲ್ಲಿ, ಕೆರೆ ನೀರು ನಿಂತಿರುತ್ತಲ್ಲ ಅಂಥ ಕಡೆ ಇರುತ್ತಲ್ವಾ ಕೆರೆ, ತಾಲಾಬ್, ಅಲ್ಲೆಲ್ಲ ನೋಡ್ಬೋದಲ್ವ ಅದನ್ನು. इसकी जड़ें पानी के नीचे होती है. ಅದ್ರ ಬೇರುಗಳು ಕಾಣಿಸೋದೇ ಇಲ್ಲ ಮೇಲುಗಡೆ. ಎಲ್ಲಿದೆಯಪ್ಪ ಬೇರು? ಮೇಲೆ ಮಾತ್ರ ಹೂವು ಕಾಣಿಸುತ್ತೆ, ಎಲೆ ಕಾಣಿಸುತ್ತಲ್ಲ, ಬೇರೆಲ್ಲಿದೆ? ಕಾಣಿಸೋದೇ ಇಲ್ಲ. ಅದು ನೀರಲ್ಲಿರುತ್ತೆ, ನೀರು ಒಳಗಡೆ ಮುಳ್ಕೊಂಡಿರುತ್ತೆ. ಪತ್ತೆ ಅವ್ರ ಪುಷ್ಪ ಊಪರ್ ಹೋತೆ ಹೈ. ಹೂವು, ಸುಂದರವಾದ ಹೂವು ಮತ್ತು ಎಲೆಗಳು, ಪತ್ತೆ, ಅದು ಮಾತ್ರ ನೀರು ಮೇಲ್ಗಡೆ ತೇಲ್ತಾ ಇರುತ್ತೆ. ನೋಡಿ ಮಕ್ಕಳ, ಇದಂತೂ ತುಂಬ ತುಂಬ ಚೆನ್ನಾಗಿರೋ ಹೂವುಗಳಲ್ಲೇ ರಾಜ ಹೂವು, ಹೌದಲ್ವಾ? ಅದಕ್ಕೆ ಇದನ್ನು ರಾಷ್ಟ್ರೀಯ ಪುಷ್ಪ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಯಹ ಸತ್ಯ और ಪವಿತ್ರತಾ का ಪ್ರತೀಕ. ಇದು ಸತ್ಯ ಮತ್ತು ಪವಿತ್ರತೆ. ಸತ್ಯ ಯಾವಾಗಲೂ ಕೇಳಕ್ಕೆ ಕಹಿಯಾಗಿರುತ್ತೆ, ಆದರೆ ಸುಳ್ಳು ಕೇಳಕ್ಕೆ ಸಿಹಿಯಾಗಿರುತ್ತೆ. ಆದರೆ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಯಾವತ್ತಿದ್ರೂ ಸತ್ಯನೇ. ಸತ್ಯ ಯಾವಾಗಲೂ ಚಿರಂಜೀವಿಯಾಗಿರುತ್ತೆ. ಸತ್ಯಕ್ಕೆ ಯಾರೂ ಕೂಡ ಏನೂ
ಏನೇ ಮಾಡಿದ್ರೂ ಸತ್ಯನೇ ಆಗಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಸತ್ಯನೇ ಹೇಳಬೇಕು. ಒಂದು ಸುಳ್ಳು ಹೇಳಿದ್ರೆ 108 ಸುಳ್ಳು ಹೇಳಬೇಕಾಗತ್ತೆ. ಒಂದು ಸತ್ಯ ಹೇಳಿದ್ರೆ ಎಲ್ರಿಗೂ ನೆಮ್ಮದಿ, ಎಲ್ಲರೂ ಚೆನ್ನಾಗಿರ್ಬೋದು. ಸುಳ್ಳು ಹೇಳೋಕೆ ಹೋಯ್ತು ಅಂದರೆ ಒಂದು ಸುಳ್ಳು ಹೇಳೋಕೆ ಇನ್ನೊಂದು ಸುಳ್ಳು ಮುಚ್ಚು, ಇನ್ನೊಂದು ಸುಳ್ಳು ಹೇಳೋಕೆ ಇನ್ನೊಂದು ಸುಳ್ಳು ಹೇಳೋಕೆ, ಹೀಗೆ ಅದರ ಸರಮಾಲೆ ಹೆಚ್ಚುತ್ತಾನೆ ಹೋಗುತ್ತೆ. ಆದರೆ ಸತ್ಯ ಹೇಳಿಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ. ಮತ್ತು ಪವಿತ್ರತೆ ನೋಡಿ, ಕೆಸರಲ್ಲಿ ನೀರಲ್ಲಿ ಅಂದರೆ ಕೆಳಗಡೆ ಎಲ್ಲ ನೀರಿರುತ್ತೆ, ಅದರ ಕೆಳಗಡೆ ಎಲ್ಲ ಮಣ್ಣೆಲ್ಲ ಇರುತ್ತಲ್ವಾ. ಹೌದು, ಆ ಕಮಲದ ಹೂವು ಹೇಗಿರುತ್ತೆ ನೋಡು. ಕಮಲದ ಹೂವು ನೀರಲ್ಲಿ ಕೆಳಗಡೆ ಎಲ್ಲ ಕೆಸರು ಎಲ್ಲ ಇದ್ದರೂ ಕೂಡ ಅದ್ರ ಮೇಲ್ಗಡೆ ಅಂದರೆ ಈ ಥರ ಕೊಚ್ಚೆ ಥರ ಎಲ್ಲ ಕೆಸರು, ಮೇಲ್ಗಡೆ ಹೂವು ಎಷ್ಟು ಸುಂದರವಾಗಿ ಹರಳಿರುತ್ತೆ. ನಾವು ಯಾವಾಗಲೂ ಏನಂತಾರಪ್ಪ ಅಂದರೆ ಗಾದೆ, ಕೆಸರಿನ ಕಮಲವಿದ್ದಂತಿರಬೇಕು ಅಂತಾರೆ. ಅಂದರೆ ಕೆಸರು ಕೆಳಗಡೆ ಎಲ್ಲ ಕೆಸರಿದ್ರೂ ಕೂಡ ಮೇಲ್ಗಡೆ ಹೂವು ಎಷ್ಟು ಸುಂದರವಾಗಿ ಮನೋಮೋಹಕವಾಗಿ ಇರುತ್ತೋ ಆ ಥರ ಇರಬೇಕು ನಮ್ಮ ಗುಣಗಳು ಅಂತಾರೆ. ನಾವು ಯಾರ ಜೊತೆನಾದರೂ ಇರಲಿ, ಈಗ ಎಲ್ಲರೂ ಒಳ್ಳೆಯವರೇ ಇರಲ್ಲ, ನಾವು ಯಾರ ಜೊತೆನಾದರೂ ಇರಲಿ, ಅವ್ರಿಗೆ ಯಾವ್ಯಾವ ಅಭ್ಯಾಸಗಳಾದರೂ ಇರಲಿ, ನಾವು ಮಾತ್ರ ಅವ್ರ ಜೊತೆ ಇದ್ದು ಅವ್ರ ಥರನೇ ಕೆಟ್ಟ ಅಭ್ಯಾಸಗಳನ್ನ ಕಲ್ತಿರಬಾರ್ದು. ಆ ಪವಿತ್ರತೆಯಿಂದ ಕೂಡಿರಬೇಕು, ಒಳ್ಳೆಯವರಾಗಿರಬೇಕು. ನೋಡ್ರಿ, ಕೆಳಗಡೆ ಎಲ್ಲ ಎಷ್ಟೆಲ್ಲ ಕೆಸರು, ನೀರು, ಎಲ್ಲ ಮೀನುಗಳು ಎಲ್ಲ ವಾಸ ಮಾಡ್ತಾರತ್ತ. ಆದರೆ ಅದ್ರ ಮಧ್ಯ ಕಮಲ ಹೂವು ಎಷ್ಟು ಪವಿತ್ರತೆಯಿಂದ ಮೇಲೆ ಇರುತ್ತೆ ನೋಡಿ. ಆ ಥರ ನಾವು ನಮ್ಮ ಗುಣಗಳನ್ನು ಬೆಳೆಸ್ಕೋಬೇಕು, ಅತ್ಯುತ್ತಮವಾದ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಕೆಸರಿನ ಕಮಲದಂತೆ ನಮ್ಮ ಗುಣಗಳಿರಬೇಕು. ಎಷ್ಟೇ ಕೆಟ್ಟವ್ರ ಜೊತೆ ನಾವು ಇದ್ದರೂ ಕೂಡ ನಮ್ಮ ಒಳ್ಳೆತನ, ನಮ್ಮ ಒಳ್ಳೆ ಗುಣಗಳನ್ನು ಬಿಡಬಾರ್ದು. ನಾವು ಒಳ್ಳೆ ಗುಣಗಳನ್ನೇ ಅಳವಡಿಸ್ಕೋಬೇಕು, ಒಳ್ಳೆತನದಲ್ಲೇ ಇರಬೇಕು ಅನ್ನೋದೇ ಇದರ ಉದ್ದೇಶ. ಇಸ್ಕೆ ಜಾಡೆ ಪಾನಿಗೆ ನೀಚೆ ಹೋತಿ ಹೈ. ಇದರ ಜಾಡೆ ಬೇರುಗಳೆಲ್ಲ ನೀರಲ್ಲಿ ಮುಳುಕೊಂಡಿರುತ್ತೆ. ಪತ್ತೆ ಅವ್ರ ಪುಷ್ಪ ಊಪರ್ ಹೋತೆ ಹೈ. ಹೂವು ಮತ್ತು ಎಲೆ ಮಾತ್ರ ಮೇಲೆ ನೀರಿನಲ್ಲಿ ಕಾಣಿಸ್ತಾ ಇರುತ್ತೆ. ಸಭಿ ಚಿಹ್ನ ದೇಶ ಕಿ ಸ್ವತಂತ್ರತಾ ಏಕತಾ ಅವ್ರ ಗೌರವಕ್ಕೂ ಪ್ರದರ್ಶಿತ ಕರ್ತೆ ಹೈ. ಈ ಎಲ್ಲ ಚಿಹ್ನೆಗಳು ಇದುವರೆಗೂ ಹೇಳಿದ್ವಲ್ಲ, ಎಷ್ಟು ಚಿಹ್ನೆಗಳು ಹೇಳಿ ನೋಡೋಣ. 6 ಚಿಹ್ನೆಗಳು ಹೇಳಿದ್ವಲ್ಲ. ರಾಷ್ಟ್ರೀಯ ಧ್ವಜ, ರಾಷ್ಟ್ರೀಯ ಚಿಹ್ನ, ರಾಷ್ಟ್ರೀಯ ಗಾನ, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ಲಾಸ್ಟ್ ಒನ್ ರಾಷ್ಟ್ರೀಯ ಪುಷ್ಪ. ಇವೆಲ್ಲ ನಮ್ಮ ಸಭಿ ಚಿಹ್ನ ದೇಶ ಕಿ ಸ್ವತಂತ್ರತಾ ಮತ್ತು ಏಕತಾ ಇವೆಲ್ಲ ಸ್ವತಂತ್ರ. ಪ್ರತಿಯೊಂದು ಸ್ವತಂತ್ರವಾದ ದೇಶಗಳು ಸಹ ಒಂದೊಂದು ಆಯಾ ದೇಶದ ಭೌಗೋಳಿಕ ಲಕ್ಷಣಕ್ಕೆ ಅನುಗುಣವಾಗಿ ಒಂದೊಂದು ಪ್ರತೀಕಗಳನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಭೌಗೋಳಿಕ ಲಕ್ಷಣಕ್ಕೆ ಅನುಗುಣವಾಗಿ ಅದರಲ್ಲಿರೋ ಅದ್ಭುತವಾದವುಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವುಗಳು ಏಕತಾ ಅವ್ರ ಗೌರವಕ್ಕೆ ಪ್ರದರ್ಶಿತ. ನಾವೆಲ್ಲ ಒಂದೇ, ಏಕತೆ ಮತ್ತು ನಮ್ಮ ಗೌರವಕ್ಕೆ, ನಮ್ಮ ದೇಶದ ಗೌರವದ ಪ್ರದರ್ಶನ ಮಾಡ್ತೀವಿ ಇವುಗಳ ಮೂಲಕ ನಾವು. ನೋಡಿ, ಯಾವುದೇ ಕಡೆ ಎಲ್ಲೇ ಒಂದು ನಡೀತಿರಲಿ, ಈಗ ಕ್ರಿಕೆಟ್ ಮ್ಯಾಚ್ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ ಬಾವುಟ ಇದೆ ಅಂದರೆ ಭಾರತ ದೇಶದವ್ರು ಆಡ್ತಿದ್ದಾರೆ ಅಂತ, ಹೌದಲ್ವಾ? ಹಾಗೆ ಕಮಲದ ಹೂ ಭಾರತ ದೇಶದವ್ರದ್ದು ಇದು. ಬಾಘ್ ಪ್ರಾಣಿ ಕಂಡ್ರೆ ಇದು ಭಾರತ ದೇಶದವ್ರ ಪ್ರಾಣಿ. ಹಾಗೆ ಇನ್ಕ ಸಮ್ಮಾನ ಕರ್ನ ಅಮರ ರಾಷ್ಟ್ರೀಯ ಕರ್ತವ್ಯ. ಇವುಗಳಿಗೆ ನಾವು ಆತ್ಮಪೂರ್ವಕವಾಗಿ, ಪ್ರತಿಯೊಬ್ಬರು ಸಹ ಆತ್ಮಪೂರ್ವಕವಾಗಿ ಗೌರವವನ್ನು ಸೂಚಿಸೋದು ನಮ್ಮ ಆದ್ಯ ಕರ್ತವ್ಯ. ಓಕೆ ಬಚ್ಚೋ, ಇವತ್ತು ಇಲ್ಲಿಗೆ ಈ ಪಾಠ ಪೂರ್ತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಶಬ್ದಾರ್ಥ ನೋಡೋಣ, ಇನ್ನೊಂದು ಸಲ ಕ್ವಶನ್ ಆನ್ಸರ್ಸ್ ನೋಡೋಣ. ಈ ಪಾಠನ ಎಲ್ಲರೂ ಒಂದು ಸಲ ಬರೀಬೇಕು, ತುಂಬ ಇಂಪಾರ್ಟೆಂಟು. ತುಂಬ ನೀವು ಮುಂದೆ ದೊಡ್ಡವರಾದಾಗಲೂ ಕೂಡ ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುತ್ತೆ. ಆದ್ದರಿಂದ ನೀವು ಈ ಪಾಠನ ಒಂದು ಸಲ ಬರೀಬೇಕು. ಮತ್ತು ಡೈಲಿ ವರ್ಕ್ ಇದೆಯಲ್ಲ, ಒಂದು ಸಲ ಒಂದು 5 ಲೆಟರ್ಗೆ 12 ಕಡಿ, ಗಿಂತಿ 1 से 100 तक ಮತ್ತು ಒತ್ತಕ್ಷರ ಇವುಗಳನ್ನ ಬರೀಬೇಕು. ಓಕೆ ಬಚ್ಚೋ, ಪಾಠ ಅರ್ಥ ಆಗಿದೆಯಾ? ಮೊನ್ನೆ ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು, ಮಳೆ ಬರ್ತಾ ಇದೆ, ಸೌಂಡು ಅಂತ ಇದ್ದರು, ಅದಕ್ಕೆ ಇನ್ನೊಂದು ಸಲ ಮಾಡಿದ್ದೀನಿ. ಓಕೆ, ಅರ್ಥ ಆಗಿದೆಯಾ ನಿಮಗೆಲ್ಲ ಇವಾಗ? ಓಕೆ, ಥ್ಯಾಂಕ್ ಯು.